ಯಾಕಲ್ಲಿ ಹಂಗೆ ಗಲಾಟೆ ನಡೀತೈತೆ? ಯಾರೋ ಬಂದು ಜಗಳ ಮಾಡ್ತಾ ಇದ್ದಾರೆ. ಏನೋ ಬೋರ್ ಪಾಯಿಂಟ್ ಮಾಡೋಕ್ಕೆ ಹೋಗಿದ್ನಂತೆ. 1000 ಅಡಿ ಏನೋ ಕೊರೆಸ್ರಿ ಅಂತ ಹೇಳಿ ಏನೋ ಹೇಳೋದಕ್ಕೆ ಅವರು 1000 ಅಡಿನೇ ಕೊರೆಸ್ಯವ್ರಂತೆ, ಒಂದು ಹನಿ ನೀರಿಲ್ವಂತೆ. ಅದಕ್ಕೆ ನಮ್ಮ ದುಡ್ಡೆಲ್ಲ ಅಧ್ವಾನ ಮಾಡೋದಲ್ಲ ಅಂತೇಳಿ ಅವ್ರು ಹೊಟ್ಟೆವರಿಗೆ ಬಂದು ಗಲಾಟೆ ಮಾಡ್ತಾಯಿದ್ದಾರೆ. ನಮ್ಮ ದುಡ್ಡು ಕೊಡಲ್ಲ ಫಸ್ಟು ಅಂತ ಹೇಳಿ ಒದಿತಾ ಇದ್ದಾರೆ. ಒದ್ದು ಇತ್ಲಾಗೆ ಅದೇ ಹೋದ್ರಪ್ಪ ಅವರು. ಒದ್ರು ಯಾಕನ ಸರಿಯಾಗಿ ಹಿಡ್ಕೊಂಡು ಬಂದಾರೇನೆ ಒದ್ರು. ನಾನು ಇಲ್ಲೇ ಕೂತ್ಕೊಂಡು ನೋಡ್ತಿದ್ದೆ. ಅವನಿಗೆ ಇಲ್ಲೋಡು ಕಾಯಿ ಕೇಳಿದ ತಕ್ಷಣ ಆ ಕೆಲಸ ಮಾಡೋಕೆ ಬಂದುಬಿಡುತ್ತೆ ಅಂತ ತಿಳ್ಕೊಬಿಟ್ಟವನು ಅವನು. ಅಯ್ಯೋ, ಅದು ಎಲ್ಲರಿಗೂ ಬರೋಂಗಿದ್ರೆ ಇನ್ಯಾಕೆ? ಅವ್ರು ಏನಪ್ಪ ಇವರು ಹಂಗೆ ದುಡ್ಕೊಂತಾರೆ, ನಾವು ಅದ್ರಾಗೆ ಹೆಂಗೆ ದುಡ್ಕೋಬೇಕು. ನಮಗೂ ಮೈ ನೋವಿಲ್ದಂಗೆ ನಾವು ಹಂಗೆ ದುಡ್ಕೋಬೇಕು. ನಾವು ಚೆನ್ನಾಗಿ ದುಡಿಬೇಕು. ಏನು ಅವನೊಬ್ಬನೇ ಅಲ್ಲ ಮಾಡೋದು, ನಾವು ಮಾಡ್ತೀವಿ ಅಂತ ಹೇಳಿ ಮಾಡೋದು. ನೀನು ಮಾಡೋದಕ್ಕೆ ನಿನ್ನ ಮ್ಯಾಗಲೇ ಇದಕ್ಕೆ ಮಾಡ್ತಾ ಇದ್ದಾರೆ ಕಣಪ್ಪ ಅವರು. ಒಬ್ಬರು ಮಾಡ್ತಾರೆ ಅಂತ ನೋಡಿ ಮಾಡಿದ್ರೆ ಅದು ಹಂಗೆ ಹೇಳಾಗೋದು. ನೀವು ಅಣ್ಣಯ್ಯ ಮಾಡಿಕೊಡುತ್ತಂತೆ ಬಾ. ನಾವು ಆವಾಗಲೇ ನೀವು ಅಣ್ಣಯ್ಯ ಬೋರ್ ಪಾಯಿಂಟ್ ಮಾಡ್ತೈತಿ ಎಂಬುದೇನಾದರೂ ಗೊತ್ತಿದ್ರೆ ಈ ಅಣ್ಣನ ಹತ್ರನೇ ಪಾಯಿಂಟ್ ಮಾಡಿಸ್ಬಿಟ್ಟು ನಾವು ಬೋರ್ ಹಾಕಿಸ್ಬೋದಾಗಿತ್ತು. ನನ್ನ ಮಗ ಲೋಪರ್ ನನ್ನ ಮಗಂತಾಗೆ ಮಾಡಿಸಿದ್ದಾಯಿತು. ಸುಮ್ಮನೆ ಅವನು ಏನೋ ಒಂದು ನಿಗೋಕೆ ಮಾಡಬೇಕು ಅಂತ ಮಾಡಿದಾನ ಅಷ್ಟೇ. ಯಾಕೆ ಇಲ್ಲಿಗೆ ಬಂದರು ಕಣಪ್ಪ? ಯಾಕಣ್ಣ? ಅಣ್ಣ, ನಮಗೆ ಬೋರ್ ಪಾಯಿಂಟ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ ಕಣಣ್ಣ. ಇವ್ರ ಹತ್ರ ಮಾಡಿಸಿದ್ವಿ. ಅದು ಒಂದು 1000 ಅಡಿ ಕೋರಿದ್ರೂ ಒಂದು ಹನಿ ನೀರಿಲ್ಲ. ಅದಕ್ಕೋಸ್ಕರ ನಮಗೆ ತುಂಬ ಬೇಜಾರಾಯಿತು. ಬಂದು ಚೆನ್ನಾಗಿ ಹೋಗಿದ್ಬಿಟ್ಟು ಚೆನ್ನಾಗಿ ಒಂದು 2 ಏಟು ಬಾರಿಸಿ ಹೇಳಿದೀವಿ, ಇಂಥವು ಏನಕ್ಕೆ ಮಾಡ್ತೀಯ, ಒಬ್ರು ಮಾಡ್ತಾರೆ ಅಂತ ಮಾಡಿದ್ರೆ ನಿನ್ಗೆ ಹಿಂಗೆ ಆಗೋದು ಅಂತ ಹೇಳಿ ಸರಿಯಾಗಿ ಹೋಗುತ್ತ ಬಂದಿದ್ದೀವಿ ಅಣ್ಣ. ಇವ್ನು ಹೇಳ್ಕೊಟ್ಟವನೇನ, ಅದಕ್ಕೇನೆ ಇವನ್ ತಕ್ಕ ಬಂದವನಿ. ಅಲ್ಲ ನೋಡ, ಅಲ್ಲ ಈ ಅಮ್ಮ ಬಂದ್ಲು ನಾವು ಹೇಳ್ಕೊಟ್ಟಿದ್ದೀವಿ ಅಂತ. ಅಣ್ಣ, ನಾವೇನು ಹೇಳ್ಕೊಟ್ಟಿದ್ದೀವ ನಿಮಗೆ? ನೋಡ ಅಮ್ಮ ಹೆಂಗೆ ಮಾತಾಡ್ತಾ ಇದ್ದಾಳೆ. ಅಕ್ಕ, ಇವ್ರು ಯಾಕೆ ಹೇಳ್ಕೊಡ್ತಾರೆ? ಹೋಗಕ್ಕ, ಸುಮ್ಮನೆ ಇವ್ರ ಮೇಲೆ ಯಾಕೆ ಬಂದಿದ್ಯಾ? ನಿನ್ನ ಮಗುಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಈ ರೀತಿ ಮಾಡಿದ್ದಾನೆ. ಫಸ್ಟ್ ನಮ್ಮ ದುಡ್ಡು ತಗೊಂಬಂದು ಕೊಟ್ಟರೆ ಸರಿ, ಇಲ್ಲಾಂದರೆ ಅವ್ನಿಗೆ ಏನು ಮಾಡ್ತೀವೋ ಗೊತ್ತಿಲ್ಲ ನಾವು. ಅಲ್ಲ ಇವ್ರು ಹೇಳ್ಕೊಟ್ಟವ್ರೇನೋ ಅಂತ. ಅದು ಯಾಕೆ ಹೇಳ್ಕೊಡೋಣ? ನಮ್ಮ ಕುಡಿಕೊಂಬತ್ತಾ ಇರೋದವರು ಅಷ್ಟೇ. ನಾವು ಯಾಕೆ ಹೇಳ್ಕೊಡಕ್ಕೆ ಹೋಗೋಣ? ಹೋಗು ಸುಮ್ಮನೆ. ಅಣ್ಣ, ನನಗೆ ಬೋರ್ ಪಾಯಿಂಟ್ ಮಾಡೋಕ್ಕೆ ಬರೋದಿಲ್ಲ, ಏನಿಲ್ಲ, ಒಬ್ಬರು ಮಾಡ್ತಾರೆ ಅಂತ ಮಾಡಿಕೊಡ್ತಾ ಇದ್ದಾನೆ. ಅದಕ್ಕೆ ಅಣ್ಣ ನಮಗೆ ಮಾಡಿಕೊಡ್ರಿ ನೀವು. ಅದೆಷ್ಟಾದರೂ ಪರವಾಗಿಲ್ಲ, ನಾವು ಕೊಡ್ತೀವಿ. ಅಯ್ಯಮ್ಮಳೆ ನಾವು ಹೇಳ್ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾಳೆ. ಅವರು ನಮ್ಮ ಅಯ್ಯಪ್ಪ ಮಾಡೋದು ನೋಡ್ಕೊಂಡು ಅವ್ನು ಮಾಡಬೇಕು ಅಂತ ಬಂದಿರೋದಣ್ಣ. ನಮ್ಮ ಮನೆಗಳದೇ ಕಾಯಿ ಹೊತ್ಕೊಂಡೋಗಿ ಅದನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬೋರ್ ಪಾಯಿಂಟ್ ಮಾಡ್ತೀವಿ ಅಂತ ನಮ್ಮ ಮನೆಗಳದೇನೆ ಕಾಯಿ ತಗೊಂಡು, ಅದು ಕಾಯಿಂದ ಅಷ್ಟೇ ಬರೋದು ಅಂತ ತಿಳ್ಕೊಬಿಟ್ಟವ್ರು ಅವರು. ಕಾಯಿ ಇದ್ರೆ ಆಗುತ್ತೆ ಅಂತ. ಅದೇನೋ ಎಲ್ಲರಿಗೂ ಬರೋದಿಲ್ಲ, ಅದು ಏನೋ ಜಲರೇಖೆ ಇದ್ದವ್ರಿಗೆ ಮಾತ್ರ ಅಷ್ಟೇ ಬರೋದು ಅಂತೇನು ಗೊತ್ತಿಲ್ಲ. ನಾನು ಮಾಡ್ಬೋದಲ್ಲೇ. ನಮ್ಮ ಚಿಕ್ಕಪ್ಪ ಮಾಡ್ತಾ ಇದ್ದಾನೆ, ನಮ್ಮ ಚಿಕ್ಕಪ್ಪ ಚೆನ್ನಾಗಿದ್ದಾನೆ, ಅವನಂತೆ ನಾನು ಚೆನ್ನಾಗಿರಬೇಕು. ಅವ್ರಿಗೆ ಹಣ ಮೈ ಬಗ್ಸಿ ದುಡಿಯೋದಕ್ಕಾಗಲ್ಲ. ಅವ್ರ ಮನೆಯಾಗ ಎಲ್ಲರೂ ಅಷ್ಟೇ, ಅವರು ಅಕ್ಕ ತಂಗಿ ಅವರೆಲ್ಲರೂ ಅಷ್ಟೇ ಮೈನ ಇಸ್ಕೊಂಡು ಯಾವತ್ತೂ ಅವ್ರು ದುಡಿಯೋದಕ್ಕೆ ಪಡೋದಿಲ್ಲ. ಅದಕ್ಕೆ ಅಮ್ಮ, ನನಗೂ ಗೊತ್ತಾಯಿತು. ಅವ್ನು ಮೈ ನೋಯಿಸ್ಕೊಂಡು ದುಡಿಯೋಕೆ ಆಗ್ದಿಲ್ಲದಕ್ಕೆ ಈ ರೀತಿ ಸುಮ್ಮನೆ ಸುಳ್ಳು ಹೇಳಿ ಬರಲಿಲ್ಲ ಅಂತಂದ್ರು ಮಾಡಿದ್ದಾನೆ ಅಂತ ಗೊತ್ತಾಯಿತು. ನನ್ನ ಫ್ರೆಂಡ್ ಇಲ್ಲಿ ಯಾರೋ ಒಬ್ಬ ಇದ್ದ, ತಿರ್ಗಾ ಅವನು ಫೋನ್ ಮಾಡಿ ಎಲ್ಲ ವಿಚಾರಿಸಿದಕ್ಕೆ, ಲೇ ಅವ್ನಿಗೆ ಬರಲ್ಲ ಕಣಲ್ಲ, ಹಿಂಗೆ ಅಣ್ಣೆ ಐತೆ, ಆ ಅಣ್ಣ ತಕ್ಕೆ ಹೋಗ್ಬೇಕಿಲ್ಲ, ನೀವು ಅವ್ನು ಯಾಕೆ ಕರ್ಕೊಂಡು ಹೋದ್ರಿ ಅಂತ ನಾನು ಫೋನು ನೋಡಿಬಿಟ್ಟು ಮೆಸೇಜ್ ಹಾಕ್ತೆ. ಅವ್ನು ಸಡನ್ನಾಗಿ ಬಂದುಬಿಟ್ಟು ಅಣ್ಣ ಮಾಡ್ಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡ, ಹಂಗೆ ಹಿಂಗೆ ಅಂತೇಳಿ ಎಲ್ಲ ವೀಡಿಯೋಸ್ ಎಲ್ಲ ತೋರಿಸ್ಬಿಟ್ಟ. ಅದೆಲ್ಲ ನೀವು ಮಾಡಿರೋದಂತೆ ವೀಡಿಯೋಸು ಎಲ್ಲನ, ನೀವು ಮಾಡಿರೋ ಪಾಯಿಂಟ್ ಅಂತೆ ಅವೆಲ್ಲನ ವೀಡಿಯೋಸ್ ಎಲ್ಲ ನೋಡಿದೆ. ತುಂಬ ಚೆನ್ನಾಗಿ ಬಂದಿದ್ದಾವೆ ನೀರಂತೂ, ತುಂಬ ಚೆನ್ನಾಗಿ. ಅದೆಷ್ಟಾದರೂ ಆಗಲಿ ಅಣ್ಣ, 50,000 ಕೊಡ್ತೀನಿ ನಾನು. 50,000 ಕೊಡ್ತೀನಿ ಅಣ್ಣ, ಮಾಡಿಕೊಡೋಣ. 50,000 ನಾನೀಗಳಪ್ಪ ಅವನು ಬೋರ್ ಪಾಯಿಂಟ್ ಮಾಡೋಕ್ಕೆ 5,000 ಇಸ್ಕೊಂತೀನಿ ಅಷ್ಟೇ. 50,000 ಗಟ್ಟಲೆ ನಾನೇನು ಯಾವತ್ತೂ ಯಾರು ತಗೋ ಇಸ್ಕೊಂಡಿಲ್ಲ ಕಣಪ್ಪ. ಏನು ಕೆಲಸ ನಿಮ್ಮದು? ಕೆಲಸ ಅಣ್ಣ, ನಮ್ಮದು ಗೌರ್ಮೆಂಟ್ ಕೆಲಸನೇ. ಇವಾಗ ನಮ್ಮದು ತೋಟ ಎಲ್ಲ ಜಾಸ್ತಿನೇ ಇದೆ. ಇವಾಗ ನಮ್ಮ ಮನೆಯಾಗೆ ಮಾಡೋರು ಇದ್ದಾರೆ, ಕೆಲಸದಾಳುಗಳೆಲ್ಲನ. ತೋಟ ಎಲ್ಲ ಜಾಸ್ತಿ ಕಟ್ಟಿದ್ದೀವಿ, ಅಡಿಕೆ ವ್ಯಾಪಾರ ಎಲ್ಲ ಮಾಡ್ತೀವಿ ನಾವು. ತುಂಬ ಚೆನ್ನಾಗೇ ಆಗ್ತೈತೆ. ಅದಕ್ಕೋಸ್ಕರ ನಮಗೆ ಅಡಿಕೆ ಗಿಡಕ್ಕೆ ನೀರು ಇಲ್ದಂಗೆ ಆದವು. ಅದಕ್ಕೆ ಸ್ವಲ್ಪ ಬೋರ್ ಆದರೂ ಹಾಕ್ಸೋಣ ಯಾವುದಾದ್ರೂ ಒಂದು ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡು ಈ ನನ್ನ ಮಗನ ನೋಡಿ ನಾನು ಕರೆಸ್ಕೊಂಡೆ. ನಾನು ಹೆಂಡ್ತಿದ್ದು ಗೌರ್ಮೆಂಟ್ ಕೆಲಸ ಅಣ್ಣ, ಇಂಜಿನಿಯರ್ ಆಗಿದ್ದಾಳೆ ಅವಳು. ಕೆಲ್ಸಕ್ಕೆ ಹೋಗ್ತಾಳೆ, ಇಲ್ಲಿಂದಲೇ ಮನೆಯಿಂದಲೇ ಓಡಾಡ್ಕೊಂಡು ಇದ್ದಾಳೆ. ಸ್ವಲ್ಪ ಪರವಾಗಿಲ್ಲ, ಕೆಲಸ ಚೆನ್ನಾಗೈತೆ ಅವಳದು. ನಾವು ಹಿಂಗೆ ಮನೆ ಹತ್ರ ಅಡಿಕೆ ಬಿಸ್ನೆಸ್ ಅದು ಮಾಡಿಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀವಿ. ಅದಕ್ಕೋಸ್ಕರ ಎಷ್ಟಾದರೂ ಪರವಾಗಿಲ್ಲ ಕೊಡ್ತೀನಿ ಅಣ್ಣ, ನೀವು ತಲೆ ಕೆಡಿಸ್ಕೊಬೇಡಿ. ಒಟ್ಟಿನಲ್ಲಿ ನನಗೆ ನೀರು ಬರಬೇಕು ಅಷ್ಟೇ. ಈಗ ಅಣ್ಣ, ನೀವು ಫಸ್ಟ್ ನಮ್ಮ ಅಯ್ಯಪ್ಪ ಏನು ತಗೊಂಬತ್ತೆ 5,000ನ ಅಷ್ಟು ಕೊಡ್ರಿ. ಆಮೇಲೆ ಬೇಕಾದರೆ ನಿಮ್ಮ ಇಷ್ಟ, ಏನಾನ ಕೊಡೋದು ಅದು ನಿಮ್ಮ ಇಷ್ಟ. ಇವಾಗ ನೀರು ಬೀಳೋವರೆಗೂ ನೀವೇನು ಕೊಡೋಕ್ಕೆ ಹೋಗ್ಬೇಡ್ರಿ. ಈಗ ಬೋರ್ ಪಾಯಿಂಟ್ ಮಾಡೋಕ್ಕೆ ಏನು 5,000 ಕೊಡಬೇಕು, ಅದನ್ನು ಮಾತ್ರ ಕೊಟ್ಟು ಪಾಯಿಂಟ್ ಮಾಡಿಸ್ಕೊಳ್ರಿ. ಅಂಥವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಾರ್ದಣ್ಣ. ಬೇಗ ನಂಬಿ ಹಂಗೆ ಮೋಸ ಮಾಡಿ ದುಡ್ಕಮ್ಮಕ್ಕೇನೆ ಕಾಯ್ತಾ ಇರ್ತಾರೆ ಜನ. ಈಗ ಮೈ ನೋವು ಮಾಡ್ಕೊಂಡು ದುಡಿಯೋರ್ಗಿನ್ನ ಇವಾಗಿ ಮೋಸ ಮಾಡಿ, ಅಲ್ಲದಲ್ಲೇ ಮೋಸ ಮಾಡಿ ಯಾರು ಹೆಂಗಾದರೂ ಹಾಳಾಗೋಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ
ಇವಾಗ ಜನ ಅಷ್ಟು ಮೋಸ ಮಾಡ್ತಾರೆ, ಮೋಸನ ತುಂಬೈತಿ ಪ್ರಪಂಚದಲ್ಲಿ, ಎಚ್ಚರಿಕೆ ಆಗಿರ್ಬೇಕಣ್ಣ ಸ್ವಲ್ಪನಾದ್ರೂ. ಅಯ್ಯೋ ನಮಗೇನಪ್ಪ ಗೊತ್ತು, ಅವನ್ನೆಲ್ಲ ಎಷ್ಟು ಚೆನ್ನಾಗಿ ನಂಬಿಸ್ತಾ. ನಾವೊಂದು ಫೋನ್ ಹಾಕಿದ್ವಿ, ಫೋನ್ ಹಾಕಿದ ತಕ್ಷಣ ರಪ್ಪನ್ ಬಂದ ಮಾಡಿಬಿಟ್ಟ. ನಾವು ಬಿಡು ಬಂದರೂ ಬರ್ಬೋದೇನೋ, ಅಷ್ಟು ಇವನು ಹಿಂಗೆ ಹೇಳ್ತಾ ಇದ್ದಾನೆ ಅಂದರೆ ಬಂದರೂ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಈ ರೀತಿ ಮಾಡ್ತಾನೆ ಅಂತ ಗೊತ್ತಾಗಲಿಲ್ಲ ನಮಗೆ. ಏನೋ ಬಿಡು ಮಾಡಿಕೊಡ್ತಾನಲ್ಲ, ನಮಗೂ ಒಂದು ಏನೋ ಒಳ್ಳೇದಾಗುತ್ತೆ, ಮಾಡಲೇಳು ಬರಲೇಳು ಅಂತೇಳಿ ನಮಗೂ ತುಂಬ ಆಸೆ ಬಂದುಬಿಡ್ತು. ಆದರೆ ಹಾಕಿಸ್ತೀವಿ, 1,000 ಅಡಿ ಕೊರೆಸಿದ್ರು ಒಂದು ಹನಿ ನೀರಿಲ್ಲ. ತುಂಬ ಬೇಜಾರಾಗ್ಬಿಡ್ತು. ಅದಕ್ಕೆ ಮತ್ತೆ ಆಮೇಲೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಅವನ ಹತ್ರ ತಿಳ್ಕೊಂಡು, ಅದಕ್ಕೆ ಆಮೇಲೆ ಅವನು ಏನು ಹೇಳ್ದ, ಹಿಂಗೆ ಸಿದ್ಲಿಂಗ ಅಣ್ಣವ್ರು ಇದ್ದಾರೆ, ಅವ್ರ ಹತ್ರ ಹೋಗ್ರಿ ನೀವು ಅಂತ ಹೇಳಿ ಹೇಳ್ದ. ಸುಮ್ಮನೆ ಅಂತವ್ರೆಲ್ಲನ ಏನೋ ಮಾಡಬೇಕು, ಅವರು ಮಾಡ್ತಾಯಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಏನೋ ನಮಗೆ ತುಳಿಬೇಕು ಅಂತ ನೋಡ್ತಾರೆ. ಅವ್ರು ಚೆನ್ನಾಗಿದ್ದಾರಲ್ಲ, ಅವ್ರು ದುಡ್ಕೊಂಬ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರನ್ನ ತುಳಿಯೋದಕ್ಕಂತ ನೋಡ್ತಾ ಇರ್ತಾರೆ ಅಷ್ಟೇ. ಇವಾಗ ನಾನೇನೋ ನನಗೆ ಬಂದಿರೋ ವಿದ್ಯೆ ಅದು ಎಲ್ಲರಿಗೂ ಬರೋದಿಲ್ಲ, ಏನೋ ನಮಗೆ ಒಲ್ದೈತೆ, ಆ ರೀತಿ ಒಳ್ಳೇದಾಗೈತೆ ನಮ್ಗೆ ಅದರಿಂದನ. ಅದಕ್ಕೆ ನಾನು ಆ ಕೆಲಸ ಮಾಡ್ಕೊಂಡು ಇದ್ದೀನಿ. ನಾನು ಎಷ್ಟು ಬೋರ್ ಪಾಯಿಂಟ್ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ಒಂದು 50ರಿಂದ 60 ಬೋರ್ ಮಾಡಿದ್ದೀನಿ. ಯಾವುದ್ರಲ್ಲೂ ಏನು ಫೇಲ್ ಆಗಿಲ್ಲ. ಎಲ್ಲದರಲ್ಲೂ ನೀರು ಬರ್ತವೆ. ಒಂದೇ ಒಂದು ಮಾತ್ರ 2.5 ಇಂಚಿನಿದ್ದಾವೆಲ್ಲ 3 ಇಂಚು ನೀರು ಪಕ್ಕಾ ಬರ್ತವೆ. ಆ ರೀತಿ ನಾನು ಪಾಯಿಂಟ್ ಮಾಡೋದಿಲ್ಲ. ಅಂದರೆ ಬರಲಿಲ್ವಾ ಇಲ್ಲೆಲ್ಲೆಲ್ಲೂ ನೀರಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳ್ಬಿಡ್ತೀನಿ. ಹೋಗಿ ವಾಪಸ್ ಬಂದುಬಿಡ್ತೀನಿ. ದುಡ್ಡು ಇಸ್ಕೊಂಬಲ್ಲ, ಏನೂ ಇಸ್ಕೊಂಬೋದಿಲ್ಲ. ಮೊನ್ನೆ ಹೋಗಿದ್ದೆ, ಅಲ್ಲೊಬ್ರು ಕರ್ಕೊಂಡು ಹೋಗಿದ್ರು. ಅವರು ಎಷ್ಟು ಹಾಕ್ಸಿದ್ರಂತೆ, ಅಲ್ಲೆಲ್ಲೂ ನೀರು ಇರಲಿಲ್ವಂತೆ. ಮತ್ತು ನಾನು ಹೋದೆ, ಎಲ್ಲ ಚೆಕ್ ಮಾಡಿದೆ, ಅಲ್ಲೆಲ್ಲೂ ನೀರಿನ ಜಲ ಎಲ್ಲೂ ಇರಲಿಲ್ಲ. ಅದಕ್ಕೋಸ್ಕರ ದುಡ್ಡು ಇಸ್ಕೊಂಬಿಲ್ಲ, ಏನಿಲ್ಲ. ಬೇಡ 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 ಅಂತೇಳಿ ಅವ್ರು ಕೊಡೋಕೆ ಬಂದರು. ಬೇಡಪ್ಪ ಅಲ್ಲಿಂದ ಇಲ್ಲಿಗೆ ಬಂದಿದೆಯಾ, ತಗೋ ಬೇಡ, ನೀರಿಲ್ಲ ಅಂದಮೇಲೆ ನಾನು 1 ರೂಪಾಯಿನೂ ಇಸ್ಕೊಳ್ಳೋದಿಲ್ಲ ಅಂತೇಳಿ ಬಿಟ್ಟು ಅದೇ ಬಂದೆ ಕಣಪ್ಪ. ಅಷ್ಟೇ, ಬರಲಿಲ್ವಾ ಇಲ್ಲ ಅಂತ ಹೇಳ್ಬಿಡ್ತೀನಿ. ಸುಮ್ಮನೆ ದುಡ್ಡಿಗೋಸ್ಕರ ಆಸೆ ಬಿದ್ದು ಮಾಡಬಾರ್ದು ಯಾವ ಕೆಲಸನೂ. ಅದು ಪಾಪ ಅವರು ಎಷ್ಟು ಬೇಜಾರಾಗ್ತಾರೆ. ನಿಮ್ಗೆ ಎಷ್ಟು ಬೇಜಾರಾಗೈತೆ, 1,000 ಅಡಿ ಕೊರೆಸಿದ್ವಿ, ಒಂದು ಹನಿ ನೀರಿಲ್ಲ ಅಂತ ಹೇಳಿ. ಅದೇ ಮತ್ತು ನಮಗೆ ಹಂಗೆ ಹೊಟ್ಟೆ ಉರಿತು. ಸುಮ್ಮನೆ ದುಡ್ಡು ಅಧ್ವಾನ ಆಯ್ತಲ್ಲಪ್ಪ ಅಂತ ನಾನು ಫೋನ್ ಮಾಡಿದ್ರೆ 1,000 ಅಡಿ ಕೊರಿದ್ರಿ ಬರ್ತವೆ, ಅಷ್ಟು ಮಾಡಿದ್ರೆ ಬಂದೇ ಬರ್ತವೆ, ಅಷ್ಟು ಬರ್ತವೆ ಇಷ್ಟು ಬರ್ತವೆ ಅಂತ ಹೇಳ್ದೆ. ನಾನು ಬಿಡು ಹೋದ್ರು ಹೋಗ್ಲಿ ಅಂತ ಮಾಡಿಸಿದ್ದಕ್ಕೆ ಎಷ್ಟು ಇದಾಯಿತು ಹೋಗತ್ಲಾಗೆ. ನನ್ನ ಮಗನಿಗೆ ಸಿಗಲಿ, ದುಡ್ಡು ವಸೂಲಿ ಮಾಡ್ಕೊಂತೀವಿ, ಬಿಡಲ್ಲ, ಡಬಲ್ಲು ವಸೂಲಿ ಮಾಡ್ಕೊಂತೀವಿ. ಅದಕ್ಕೇ 5,000 10,000 ದುಡ್ಡು ಕೊಡ್ಬೇಕು ನೀವು ಅಂತ ಹೇಳಿ ಸರಿಯಾಗಿ ಹಿಡ್ಕೊಂಡು ಒದ್ದು ಬಂದಿದ್ದೀವಿ ನೋಡು. ಮಾಡಬಾರ್ದಣ್ಣ ಯಾರಿಗೇ ಆಗಲಿ. ಅವನು ಮೈನಸ್ಕೊಂಡು ದುಡಿಯೋಕ್ಕಾಗಲ್ಲ, ಅದಕ್ಕೆ ಈ ರೀತಿ ಮಾಡ್ತಾನೆ ಬಿಡ್ರಿ. ಅತ್ಲಾಗೆ ಬರೋಣ, ಬರ್ರಿ ಕೂತ್ಕೊ ಬರ್ರಿ, ಕಾಪಿ ಆದ್ರೆ ಮಾಡ್ತೀನಿ, ಬಾರಪ್ಪ ಕೂಕ ಬರ್ರಿ. ಯಾವಾಗ ಬತ್ತಿ ಅಣ್ಣ ನೀನು? ಬರ್ತೀನಪ್ಪ, ನಾಳೆ ನಾಡಿದ್ರಲ್ಲಿ ಬರ್ತೀನಿ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅಯ್ಯಪ್ಪ ಮಾಡ್ತೈತೆ ಎಂಬುದೊಂದು ಕಿಚ್ಚಿಗೆ ಅವನು ಮಾಡೋಕ್ಕೋಗಿ ಯಾವ ರೀತಿ ವಾದ ತಿಂದವನು ಇವತ್ತು. ಅದಕ್ಕೆ ಇವ್ರು ಹೇಳ್ಕೊಟ್ಟವ್ರೆ ಅಂತ ಅಯ್ಯಮ್ಮ ಬಂದಿದ್ಲು, ಇವ್ರು ಚೆನ್ನಾಗೆ ಬೈದು ಕಳಿಸಿದ್ರು. ಆವಾಗ ಸುಮ್ಕಾದೆ ಓದ್ಲು ನೋಡು. ಭಾಳ ಇದು ಮಾಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಅಯ್ಯಪ್ಪನಿಗೆ 50,000 ಆಗಲೇ ಹೇಳ್ಕೊಡ್ತೀವಿ ಮಾಡಿಕೊಡು ಅಂತೇಳಿ ಹೇಳ್ತಾ ಇದ್ದಾರೆ. ಇವರು ಇರೋ ಅಂಥವ್ರು ತುಂಬ ಸಾಹುಕಾರ ಅನಿಸುತ್ತೆ. ಅದಕ್ಕೇ ಇವಾಗ ಬೋರ್ ಪಾಯಿಂಟ್ ಮಾಡೋಕ್ಕೆ ಏನು 5,000 ಐತೆ, ಅದನ್ನು ಮಾತ್ರ ಇಸ್ಕೊಂತೀವಿ. ಆಮೇಲೆ ಬೇಕಾದರೆ ಅವ್ರು ಕೊಡೋದು, ಪ್ರೀತಿ ಪಟ್ಟು ಕೊಡೋದು. ಆಮೇಲೆ ನಾವೇನು ಬೇಡ ಅಂಬಲ್ಲ, ಪ್ರೀತಿಯಿಂದ ಕೊಡ್ತಾರಲ್ಲ. ಅದಕ್ಕೆ ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.